ಪರಿಶೀಲನೆ ಮಾಡಬೇಕು. ಎಲ್ಲೆಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಇದನ್ನು ನೀವು ಕೂಡ ಕಂಡುಹಿಡಿದು ಇದು ಯಾರು ತಪ್ಪಿಸಿದ್ದಾರೆ, ಯಾವ ರಿಟರ್ನಿಂಗ್ ಆಫೀಸರ್ ಇರ್ಬೋದು, BLO ಇರ್ಬೋದು, ಯಾವುದೇ ಅಧಿಕಾರಿ ಇರ್ಬೋದು, ಕೆಳಗಡೆಯಿಂದ ಮೇಲ್ಗಡೆ ಇರ್ತಾರೆ, ಅವ್ರ ಮೇಲೆ ಸೂಕ್ತವಾದಂತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಹೇಳಿದ್ದೇವೆ. ಆಮೇಲೆ ಎಲ್ಲ ಡಿಜಿಟಲೈಸ್ ಇದೆ. ಒಂದೇ ಹೆಸರನ್ನ 5 ಕಡೆ ಸೇರಿಸುವಂಥದ್ದು, ಮನೆ ನಂಬರೇ ಇಲ್ಲದೆ ವೋಟ್ ಸೇರಿಸುವಂಥದ್ದು, ಖಾಲಿ ಸೈಟ್ಗಳಲ್ಲಿ ವೋಟ್ ಸೇರಿಸುವಂಥದ್ದು, ಒಂದು ವೋಟ್ ಇಂದ ಈ ವೋಟ್ ಇರೋ ವೋಟ್ನ ತಿರ್ಗಾ ಇನ್ನೊಂದು ಬೂತ್ಗೆ ಶಿಫ್ಟ್ ಮಾಡೋಂಥದ್ದು, ಇವೆಲ್ಲ ಕೂಡ ಅಕ್ರಮ ನಡೆದಿರೋದು ಬೇಕಾದಷ್ಟು ದಾಖಲೆಗಳಿದೆ. ಸೊ ಅವ್ರಿಗೆ ನಾವು ಒಂದು 8 ಪಾಯಿಂಟ್ ಹಾಕಿ ನಾವು ಅವ್ರಿಗೆ ಮೆಮೊರಂಡಮ್ ಕೊಟ್ಟಿದ್ದೇವೆ. ಈಗ ಮಾಧ್ಯಮದಲ್ಲೂ ನಾವು ಏನು ಕೊಟ್ಟಿದ್ದೀವಿ ಅನ್ನೋದನ್ನ ನಿಮಗೆ ರಿಲೀಸ್ ಮಾಡ್ತೀವಿ. ನಾವು ಡೀಟೇಲ್ಗೆ ಹೋಗಿಲ್ಲ, ನಾವು ಡೀಟೇಲ್ ಇನ್ನ ಕೊಟ್ಟಿಲ್ಲ. ಅವ್ರೇನು ಮಾಡಬೇಕು ಈ ವಿಚಾರದಲ್ಲಿ ನಮಗೇನು ಮಾಹಿತಿ ಬೇಕು ಅಂತ ಅಷ್ಟು ಕೇಳಿದ್ದೇವೆ. ಸೊ ನನಗೆ ಬಹಳ ಸಂತೋಷ ಆಯಿತು. ಈಗ ಹೊಸದಾಗಿ ಮುಕ್ಕುಮಾರ್ ಬಂದಿದ್ದಾರೆ, ಅವರು ರಿಸರ್ಚ್ ಪ್ರಾರಂಭ ಮಾಡಿದ್ದಾರೆ. ಹೇಳಿದ್ರು ನಾವು ಇದ್ರ ಬಗ್ಗೆ ಆಗಲೇ ನಮ್ಮ ತನಿಖೆ ಪ್ರಾರಂಭ ಮಾಡಿದೀವಿ ಅಂತ ತಿಳಿಸಿದ್ರು. ಅದು ಬಹಳ ಸ್ವಾಗತಾರ್ಹ. ಸೊ ಅದಕ್ಕೆ ನಾವು ತಿರ್ಗಾ ಡೀಟೇಲ್ ಎಲ್ಲ ಬಂದು ಯಾವ ಕ್ಷೇತ್ರದ ಏನೇನಿದೆ ನಮಗಿರುವಂತಹ ಮಾಹಿತಿ, ಕೆಲವು ಕ್ಷೇತ್ರದಲ್ಲಿ ಏನೇನು ಅನ್ಯಾಯಗಳಾಗ್ತಾ ಇದೆ, ಏನೇನು ಮಾಡಬಹುದು, ಮುಂದಕ್ಕೆ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕಾಗ್ತದೆ ಅನ್ನೋ ವಿಚಾರವನ್ನ ನಾವು ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಇಡೀ ಇದು ನಮ್ದು ಕರ್ನಾಟಕದ ಹೋರಾಟ ಅಲ್ಲ, ಮಹದೇವಪುರದ ಹೋರಾಟ ಅಲ್ಲ. ನಿಮ್ಗೆಲ್ಲ ಒಂದು ಪ್ರಶ್ನೆ, ನಿಮ್ದೇ ಸರ್ಕಾರ, ನಿಮ್ದೇ ಆಫೀಸರ್ ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು, ಎಲ್ಲ ಕಂಟ್ರೋಲ್ ಇವ್ರ ಕೈಲಿ ಇರ್ತದೆ. ಒಂದು ಕಂಪ್ಯೂಟರ್ ಹೆಸರು ಬಡಿದ್ರೆ, ನನ್ನ ಹೆಸರು ಹಾಕಿದ್ರೆ ಎಷ್ಟು ಕಡೆ DK ಶಿವಕುಮಾರ್ ಹೆಸರಿದೆ ಅಂತ ಗೊತ್ತಾಗ್ತದೆ. ಅಷ್ಟು ಸೌಜನ್ಯ ಯಾರು ಚುನಾವಣಾ ನೋಡ್ಕೊಳ್ತಾ ಇರೋಂಥ ಅಧಿಕಾರಿಗಳಿಗೆ ಇರಬೇಕಾಗ್ತದೆ. ಈ ದೃಷ್ಟಿಯಿಂದ ಇವತ್ತು ನಾವು ಅವ್ರಿಗೆ ಅವರ ಗಮನವನ್ನು ಸೆಳೆದಿದ್ದೇವೆ. ಇಡೀ ದೇಶದ ಉದ್ದಗಲೂ ಕೂಡ ಇದರ ಬಗ್ಗೆ ದೊಡ್ಡ ವ್ಯಾಪಕವಾಗಿ ಚರ್ಚೆ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದೇವೆ. ಮುಂದೊಂದು ದಿನದಲ್ಲಿ ಇದನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಹೇಳ್ತೇವೆ. ಏನ್ ಅಫಿಡವಿಟ್ ರೀ? ನಾನೇ ಅಫಿಡವಿಟ್, ರಾಹುಲ್ ಗಾಂಧಿ ಅವರೇ ಅಫಿಡವಿಟ್. ಏನ್ ಅಫಿಡವಿಟ್ ಬೇಕು? ಈಗ ಪ್ರಮಾಣ ವಚನ ನಮ್ಗೆ ಏನ್ ಅಫಿಡವಿಟ್ ತೆಗೆಸ್ಕೊಳ್ತಾ ಇದ್ದಾರೆ? ನಾವು ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಮತ್ತೊಂದು ಮಾಡ್ಬೇಕಾದ್ರೆ ಎಲ್ಲ ಅಫಿಡವಿಟ್ ತೆಗೆದುಕೊಳ್ತಾ ಇದ್ದಾರೆ. ಒಬ್ಬ ನಾಯಕರುಗಳು ಮಾತನ್ನ ಇನ್ನೇನ್ ಬೇಕು ಅಫಿಡವಿಟ್ ಹಾಕಿ ನಮ್ಮನ್ನ ಬೇಕಾದ್ರೆ ಗಲ್ಲಿಗೆ ನಾವೇನಾದ್ರು ಸುಳ್ಳು ಹೇಳಿದ್ರೆ, ತಪ್ಪು ಹೇಳಿದ್ರೆ, ನಿಮ್ಗೇನು ಕಾನೂನಲ್ಲಿ ಶಿಕ್ಷೆ ಇದೆ ಹಾಕಿ, ಯಾರು ಬೇಡ ಅಂತ ಹೇಳ್ತಾರೆ? ನಾವು ಮಾಡಿದ್ದೇನಾದ್ರು ಡಿನೈ ಮಾಡಿದಾರ ಅವರು? ರಾಹುಲ್ ಗಾಂಧಿ ಅವರು ಹೇಳಿದ್ನ ಏನಾದ್ರು ಇವೆರಡು ಸುಳ್ಳು ಅಂತ ಹೇಳಿದ್ದಾರಾ? ಅದಕ್ಕೆ ನಾವು ಹೇಳ್ತಾ ಇದೀವಿ, ಅವ್ರ ಅಫಿಡವಿಟ್ ಕೇಳಿದ್ಮೇಲೆ ನಾವು ನಿಮ್ಗೆ ಇನ್ನ ಮಾಹಿತಿ ಕೇಳ್ತಾ ಇದೀವಿ. ಅವ್ರಿಗೆ ಕೊಡ್ತೀವಿ, ಅಫಿಡವಿಟ್ ಸಮೇತ ಕೊಡ್ತೀವಿ. ನಾವ್ ಏನೇ ಮಾಹಿತಿಯನ್ನ ಕೊಟ್ಟಿರ್ಬೇಕಾದ್ರೆ ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ಅವರತ್ತೆ ಇರತ್ತ ಮಾಹಿತಿ ತೆಗೆದುಕೊಂಡಿದ್ದೇವೆ. ನಮ್ಮ ಹತ್ರ ಎಲೆಕ್ಷನ್ ಮಾಹಿತಿ ಅಲ್ಲ ನಮ್ದು. ಈಗ ನಾವು ರೈಟ್ ಇನ್ಫಾರ್ಮೇಶನ್ ಅಲ್ಲೇ ಈ ಮಾಹಿತಿ ತೆಗೆದುಕೊಂಡು ಕಲೆ ಹಾಕಿ ನಾವು ಇವತ್ತು ಮಾಡಿರೋದು. ನಮಗೂ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ನಾವಿದ್ದೀವಿ. ಯಾರು? ವರ್ಣ ಆಗ್ಲಿ, ಚಾಮರಾಜಪೇಟೆ ಆಗ್ಲಿ, ಕನಕಪುರ ಆಗ್ಲಿ, ಎಲ್ಲಾದ್ರೂ ತಪ್ಪೆ. ಕ್ರಮ ಕೈಗೊಳ್ಳಿ. ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ವರ್ಣ ಆಗ್ಲಿ, ಕನಕಪುರ ಆಗ್ಲಿ, ಚಾಮರಾಜಪೇಟೆ ಆಗ್ಲಿ, ಎಲ್ಲಾರಾಗ್ಲಿ ಅದು ತಪ್ಪಾಗಿದ್ರೆ ತಪ್ಪೆ. ಯಾರನ್ನು ಮುಚ್ಕೊಳ್ಳಕ್ ಬರ್ತಾ ಇಲ್ಲ. ಯಾರೇ ಆಗ್ಲಿ ತಪ್ಪು ಮಾಡಿದವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ನೋಡಪ್ಪ, ನಾನು ಬಿಜೆಪಿ ನಾಯಕರುಗಳಿಗೆಲ್ಲ ನಾನು ಉತ್ತರ ಕೊಡಕ್ಕೆ ಈಗ ಅವಶ್ಯಕತೆ ಇಲ್ಲ. ನಮ್ಮ ಹೋರಾಟ ಏನಿದ್ರು ಎಲೆಕ್ಷನ್ ಕಮಿಷನ್ ಮೇಲೆ ಹೋರಾಟ, ನಮ್ದೇನಿದ್ರು ಹೋರಾಟ ನೀವು ಒಂದು ಪಕ್ಷದ ಧ್ವನಿಯಾಗಿ ಕೆಲಸ ಮಾಡಬಾರದು ಅನ್ನೋದು ಹೋರಾಟ. ಅವ್ರಿಗೆ ನಾವು ಬೇರೆ ಎಲೆಕ್ಟ್ರಲ್ ಫೀಲ್ಡ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಆಗ ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು. ಹಿಂದೇನೆ ಅವರು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಲೆಟರ್ ಬರೆದು ಕೊಟ್ಟಿದ್ರು. ಆ ದಾಖಲೆನೂ ಮಾಹಿತಿನೂ ಇಲ್ಲೇ ಇದೆ ನನ್ನ ಹತ್ರ. ಎಲ್ಲ DK ಸುರೇಶ್ ಕೊಟ್ಟಿದ್ರು.
ಡಿ ಕೆ ಸುರೇಶ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಲೆಟರ್ ಕೊಟ್ಟಿದ್ರು, ವಿತ್ ಮಾಹಿತಿ ಸಮೇತ ಕೊಟ್ಟಿದ್ರು. ಬೆಂಗಳೂರು ನಗರದ ಕ್ಷೇತ್ರದಲ್ಲಿ ಅವರು ಅದನ್ನ ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಆ ದಾಖಲೆಯಲ್ಲೂ ನಂತರ ಇದೆ. ನೋಡೋಣ, ಮುಂದಕ್ಕೆ ಟೈಮ್ ಇದೆ. ಫಸ್ಟ್ ನಾವು ಅವ್ರ ಕೆಲವು ಮಾಹಿತಿಗಳನ್ನ ಕೇಳಿದೀವಿ, ಅಫಿಷಿಯಲ್ ಆಗಿಂದ ಮಾಹಿತಿಗಳು ಕೊಡ್ತೀವಿ.